ಪಾವಗಡದಲ್ಲಿ ಜಲಸಂಕಷ್ಟ ತೀವ್ರವಾಗಿದ್ದು, ಅಂತರ್ಜಲ ಮಟ್ಟ ಕುಸಿತದಿಂದ ಕೊಳವೆ ಬಾವಿಗಳು ಒಂದೊಂದಾಗಿ ಬತ್ತುತ್ತಿದೆ. ಇದರ ಪರಿಣಾಮ ದಶಕಗಳಿಂದ ರೈತರು ಬೆಳೆಸಿಕೊಂಡು ಬಂದಿರುವ ತೆಂಗು, ಅಡಿಕೆ, ಮಾವು, ದಾಳಿಂಬೆ ಸೇರಿದಂತೆ ತೋಟಗಾರಿಕಾ ಬೆಳೆಗಳು ಒಣಗಲಾರಂಭಿಸಿದೆ. ವರ್ಷಗಳ ಆರೈಕೆಯ ಬಳಿಕ ಫಸಲು ನೀಡುವ ಹಂತಕ್ಕೆ ಬಂದಿದ್ದ ತೋಟಗಳು ನಾಶವಾಗುತ್ತಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಬೆಳೆ ಉಳಿಸಿಕೊಳ್ಳಲು ರೈತರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೊಸ ಕೊಳವೆ ಬಾವಿ ಕೊರೆಸುತ್ತಿದ್ದಾರೆ. ಆದರೆ ಬೋರ್ ಕೊರೆಸಿದರೂ ನೀರು ಸಿಗುವ ಖಾತರಿ ಇಲ್ಲ. 1000 ಅಡಿ ಆಳದ ಕೊಳವೆ ಬಾವಿಗೆ ಈಗ ಸುಮಾರು 2.50 ಲಕ್ಷ ರೂಪಾಯಿ ವೆಚ್ಚವಾಗುತ್ತಿದ್ದು, ಪಂಪ್ ಸೆಟ್, ಮೋಟಾರ್, ಕೇಬಲ್ ಸೇರಿದಂತೆ ಒಟ್ಟು 6 ರಿಂದ 7 ಲಕ್ಷದವರೆಗೆ ಖರ್ಚಾಗುತ್ತಿದೆ. ಇನ್ನೊಂದೆಡೆ ಕೊಳವೆ ಬಾವಿಗಳಲ್ಲಿ ನೀರು ಬತ್ತುತ್ತಿರುವುದರಿಂದ ಪಂಪ್ ಸೆಟ್ ಮತ್ತು ಮೋಟಾರ್ಗಳು ಸುಟ್ಟು ಹೋಗುತ್ತಿದ್ದು, ರೈತರ ಆರ್ಥಿಕ ಸಂಕಷ್ಟ ಮತ್ತಷ್ಟು ಹೆಚ್ಚಿದೆ. ನೀರು ಸಿಗುವ ಸ್ಥಳ ಗುರುತಿಸಲು ಸಾಂಪ್ರದಾಯಿಕವಾಗಿ ಪಾಯಿಂಟ್ ಮಾಡಿಸುವವರಿಗೂ ಬೇಡಿಕೆ ಹೆಚ್ಚಾಗಿದೆ. ಅಡಿಕೆ ಬೆಳೆಯ ವಿಸ್ತೀರ್ಣ ಹೆಚ್ಚುತ್ತಿರುವುದು ಕೂಡ ಅಂತರ್ಜಲ ಕುಸಿತಕ್ಕೆ ಕಾರಣವಾಗುತ್ತಿದೆ ಎಂದು ತಜ್ಞರು ವಿಶ್ಲೇಷಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯ ಮೂಲಕ ತಾಲೂಕಿನ ಕೆರೆಗಳಿಗೆ ನೀರು ಹರಿಸುವ ನಿರೀಕ್ಷೆಯಲ್ಲಿರುವ ರೈತರು ಸರ್ಕಾರದ ತುರ್ತು ನೆರವಿಗೆ ಆಗ್ರಹಿಸಿದ್ದಾರೆ. ಹೊಸ ಕೊಳವೆ ಬಾವಿಗಳಿಗೆ ಸಹಾಯಧನ, ವಿದ್ಯುತ್ ಸಂಪರ್ಕ, ನೀರಾವರಿ ಸೌಲಭ್ಯ ಹಾಗೂ ತಕ್ಷಣದ ಪರಿಹಾರ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ.